ಮಿತಿಮೀರ್ತಾ ಇರುವಂತಹ ವಾಯು ಮಾಲಿನ್ಯವನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಒಂದು ಹೊಸ ಕ್ರಮದ ಮೊರೆ ಹೋಗಲಾಗಿದೆ. ದೆಹಲಿಯಲ್ಲಿ 15 ವರ್ಷ ದಾಟಿದ ವಾಹನಗಳಿಗೆ ಇನ್ಮುಂದೆ ಪೆಟ್ರೋಲ್ ಹಾಕೋದಿಲ್ಲ. ಮಾರ್ಚ್ 31ರ ಬಳಿಕ 15 ವರ್ಷದ ಹಳೆಯ ವಾಹನಗಳಿಗೆ ಪೆಟ್ರೋಲ್ ಹಾಕದೇ ಇರಲಿಕ್ಕೆ ನಿರ್ಧಾರ. ದೆಹಲಿಯಲ್ಲಿನ ವಾಯು ಮಾಲಿನ್ಯದ ಹೆಚ್ಚಳದ ಹಿನ್ನೆಲೆಯಲ್ಲಿ ಈ ಕ್ರಮ. ದೆಹಲಿಯ ಅಧಿಕಾರಿಗಳ ಜೊತೆಗೆ ಸಭೆಯ ಬಳಿಕ ಪರಿಸರ ಸಚಿವರು ಈ ವಿಚಾರವನ್ನ ಘೋಷಣೆ ಮಾಡಿದ್ದಾರೆ. 15 ವರ್ಷಕ್ಕಿಂತ ವಾಹನಗಳನ್ನು ಗುರುತಿಸಲಿಕ್ಕೆ ಈಗಾಗಲೇ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗಿದೆ. ಈ ಮೂಲಕ ಶತಾಯಗತಾಯ ದೆಹಲಿಯಲ್ಲಿ ವಾಯು ಮಾಲಿನ್ಯವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ, ತಹಬದಿಗೆ ತರುವಂತಹ ನಿಟ್ಟಿನಲ್ಲಿ ಹೊಸ ಕ್ರಮದ ಮೊರೆ ಹೋಗಲಾಗಿದೆ. ಈಗಾಗಲೇ ಹಲವು ರೀತಿಯ ಕ್ರಮಗಳನ್ನು ಕೂಡ ದೆಹಲಿಯಲ್ಲಿ ತೆಗೆದುಕೊಳ್ಳಲಾಗಿತ್ತು. ಈ ಹಿಂದೆ ಸಮಾವೇಶ ಸಂಖ್ಯೆಯ ನಿಯಮವನ್ನು ಜಾರಿಗೆ ತರಲಾಗಿತ್ತು. ಅದ್ಯಾವುದು ಕೂಡ ಸಕ್ಸಸ್ ಆಗಿರಲಿಲ್ಲ. ಈಗ ಮತ್ತೊಂದು ಹೊಸ ಪ್ರಯೋಗಕ್ಕೆ ಅಲ್ಲಿಯ ಸರ್ಕಾರ ಮುಂದಾದಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಯಾವಾಗಿನಿಂದ ಈ ಕ್ರಮ ಜಾರಿಗೆ ಬರ್ತಾ ಇದೆ? ಅಟ್ ದ ಸೇಮ್ ಟೈಮ್ 15 ವರ್ಷದ ಹಳೆಯ ಗಾಡಿಗಳನ್ನು ಹೇಗೆ ಐಡೆಂಟಿಫೈ ಮಾಡೋದು, ಅದು ಸವಾಲಾಗುತ್ತಾ ಹೇಗೆ ಅಂತ ಹೇಳಿ? ಪ್ರೇಮ್, ಹೌದು, ಸರ್ಕಾರದ ಮುಂದೆ ಸಾಕಷ್ಟು ಸವಾಲುಗಳಿದಾವೆ. ಪ್ರತಿ ಬಾರಿ ದೀಪಾವಳಿ ಮತ್ತೆ ದಸರಾ ಸಂದರ್ಭದಲ್ಲಿ ವಾಯು ಮಾಲಿನ್ಯ ಆಗುವಂತದ್ದನ್ನ ಇಡೀ ದೇಶ ಗಮನಿಸಿರುವಂತದ್ದು. ಕಳೆದ 2-3 ವರ್ಷಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ವಾಯು ಮಾಲಿನ್ಯ ಚಳಿಗಾಲದಲ್ಲಿ ಆಗ್ತಾ ಇದೆ. ಇದಕ್ಕೆ ಬೇರೆ ಬೇರೆ ರೀತಿಯಾದಂತಹ ವೈಜ್ಞಾನಿಕ ಕಾರಣಗಳು ಕೂಡ ಇದ್ರೂ ಕೂಡ ಮಾಲಿನ್ಯ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲೂ ಕೂಡ ಸರ್ಕಾರಗಳು ಸಾಕಷ್ಟು ಮಹತ್ವದ ಕ್ರಮಗಳನ್ನ ತೆಗೆದುಕೊಂಡಿರಲಿಲ್ಲ. ಹೀಗಾಗಿ ಈಗ ಬಿಜೆಪಿ ಸರ್ಕಾರ ವಾಯು ಮಾಲಿನ್ಯವನ್ನ ನಿಯಂತ್ರಣ ಮಾಡುವಂತಹ ಒಂದು ಭರವಸೆಯನ್ನ ಕೂಡ ಚುನಾವಣೆ ಪ್ರಣಾಳಿಕೆಯಲ್ಲಿ ಕೊಟ್ಟಿತ್ತು. ಅದರಂತೆ ಈಗ ದೆಹಲಿಯಲ್ಲಿ ವಾಯು ಮಾಲಿನ್ಯವನ್ನ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಒಂದು ಮಹತ್ವದ ಕ್ರಮವನ್ನ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿರುವಂತದ್ದು. ಇವತ್ತು ಪರಿಸರ ಸಚಿವ ಮಜಿಂದರ್ ಸಿಂಗ್ ಸಿರ್ಸಾ ಅವರು ಒಂದು ಸಭೆಯನ್ನ ಕೂಡ ಮಾಡಿದ್ರು. ಈ ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅದು ಏನು ಅಂದ್ರೆ, ಮಾರ್ಚ್ 31ರಿಂದ 15 ವರ್ಷ ಹಳೆದಾದ ವಾಹನಗಳಿಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಅನ್ನ ಹಾಕಬಾರದು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಈ ಗಾಡಿಗಳನ್ನ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋಂತ ಪ್ರಶ್ನೆ ಸಹಜವಾಗೇ ಬರುತ್ತೆ. ಇಂಥ ವಾಹನಗಳನ್ನ ಗುರುತಿಸಲಿಕ್ಕೆ ಒಂದು ತಂಡಗಳನ್ನ ಕೂಡ ರಚಿಸಲಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಡಲಾಗಿರುವಂತದ್ದು. ಹೀಗಾಗಿ ಮುಂದಿನ ಹಂತದಲ್ಲಿ ಸರ್ಕಾರದ ಕಡೆಯಿಂದ ಈ ರೀತಿಯಾದಂತಹ ವಾಹನಗಳನ್ನ ಗುರುತಿಸುವಂತ ಒಂದು ತಂಡ ಬರುತ್ತೆ. ಮತ್ತೆ ಅವರು ಈ ಗಾಡಿಗಳನ್ನ ಸೀಜ್ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಈಗಾಗಲೇ ದೆಹಲಿಯಲ್ಲಿ 15 ವರ್ಷ ಮೇಲ್ಪಟ್ಟ ವಾಹನಗಳನ್ನ ಸೀಜ್ ಮಾಡುವಂತ ಪ್ರಕ್ರಿಯೆ ಬೇರೆ ಬೇರೆ ಭಾಗಗಳಲ್ಲಿ ನಡೀತಾ ಇರುತ್ತೆ. ಈಗ ಈ ಒಂದು ಪ್ರಕ್ರಿಯೆಗೆ ಮತ್ತಷ್ಟು ವೇಗ ಸಿಗುವಂತ ಸಾಧ್ಯತೆಗಳಿದಾವೆ. ಮಾರ್ಚ್ 31ರ ಬಳಿಕ 15 ವರ್ಷದ ಹಳೆದಾದ ವಾಹನಗಳನ್ನ ಸೀಜ್ ಮಾಡುವಂತ ಸಾಧ್ಯತೆಗಳಿದಾವೆ. ಮತ್ತೆ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಇವುಗಳಿಗೆ ಇಂಧನಗಳನ್ನ ಹಾಕದಂತೆ ನಿಷೇಧ ಹೇರುವಂತ ಸಾಧ್ಯತೆಗಳು ಕೂಡ ಇದಾವೆ. ಇದರ ಜೊತೆಗೆ ದೆಹಲಿಯಲ್ಲಿ ಪರಿಸರವನ್ನ ಸಂರಕ್ಷಿಸುವಂತ ನಿಟ್ಟಿನಲ್ಲಿ ಖಾಲಿ ಇರುವಂತಹ ಸ್ಥಳಗಳಲ್ಲಿ ಮರಗಳನ್ನ ನೆಡುವಂತಹ ನಿರ್ಧಾರವನ್ನ ಕೂಡ ಈ ಒಂದು ಸಭೆಯಲ್ಲಿ ತೆಗೆದುಕೊಂಡಿರುವಂತದ್ದು. ಪ್ರೇಮ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಹಂಪಿ ಉತ್ಸವದ ಸಂಭ್ರಮ ಸಡಗರ ಜೋರಾಗಿದೆ. ಇವತ್ತು ಈ ಹಂಪಿ ಉತ್ಸವದಲ್ಲಿ ಹೆಲಿಕಾಪ್ಟರ್ ರೌಂಡ್ಸ್ ಹಾಕಿದೆಯಲ್ಲ, ಅದು ಪ್ರವಾಸಿಗರನ್ನು, ಹಂಪಿ ಉತ್ಸವದಲ್ಲಿ ಭಾಗಿಯಾದವರನ್ನು ಒಂದು ರೀತಿ ಪುಳಕಿತಗೊಳಿಸಿರುವಂಥದ್ದು. ವಿಜಯನಗರ ಸಾಮ್ರಾಜ್ಯದ ಗತವೈಭವ ಸಾರುವಂತಹ ಹಂಪಿ ಉತ್ಸವ, ಆಕಾಶದಿಂದಲೇ ಹಂಪಿಯನ್ನು ನೋಡಲಿಕ್ಕೆ ಜಿಲ್ಲಾಡಳಿತ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಈ 2 ಹೆಲಿಕಾಪ್ಟರ್ಗಳಿಂದ ಹಂಪಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದ್ರಿಂದ 7 ನಿಮಿಷಗಳಿಗೆ ತಲಾ ಒಬ್ಬರಿಗೆ 3,900 ರೂಪಾಯಿ ದರವನ್ನು ನಿಗದಿ ಮಾಡಲಾಗಿದೆ. ಆಗಸದಿಂದ ಹಂಪಿಯನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ ಪ್ರವಾಸಿಗರು, ಪುಳಕಿತರಾಗ್ತಾ ಇದ್ದಾರೆ. ಹಾಗಾಗಿಯೇ ಈ ಹಂಪಿ ಉತ್ಸವಕ್ಕೆ ಬರ್ತಾ ಇರೋರು, ಹಂಪಿಯನ್ನು ನೋಡಲಿಕ್ಕೆ ಬರುವಂತಹ ಪ್ರವಾಸಿಗರು ಈಗ ಹೆಲಿಕಾಪ್ಟರ್ ಮೂಲಕ ಇಡೀ ಹಂಪಿಯನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಅತ್ಯಂತ ಕಾತುರದಿಂದ ಮುಂದಾಗ್ತಾ ಇರುವಂಥದ್ದು.